ಹೊಂದಿರುವಂತಹ ಒಂದು ಜಿಲ್ಲೆ ನಮ್ಮ ಬೆಳಗಾವಿ. ನೋಡಿ, ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಈಗ ಪ್ರಸ್ತುತ ಹಳೆಯದನ್ನ ಬಿಡಿ, ಪ್ರಸ್ತುತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರವನ್ನ ಹೊರತುಪಡಿಸಿ ಅತಿ ಹೆಚ್ಚು ವಕೀಲ ವೃಂದವನ್ನ ಹೊಂದಿರುವಂತಹ ಒಂದು ಜಿಲ್ಲೆ ನಮ್ಮ ಬೆಳಗಾವಿ. ಬೆಳಗಾವಿ ಹೆಸರೇ ಹೇಳುತ್ತೆ ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಡಬೇಕು ಅಂತ. ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಡುವಂತ ನಗರ ನಮ್ಮ ಬೆಳಗಾವಿ ಆಗ್ಬೇಕು, ಜಿಲ್ಲೆ ಬೆಳಗಾವಿ ಆಗ್ಬೇಕು, ಅಥಣಿ ದಾರಿದೀಪ ಆಗ್ಬೇಕು. ಅಥಣಿ ಬಗ್ಗೆ ನಾನು ತುಂಬಾನೇ ಕೇಳ್ತಾ ಇದ್ದೆ. ತುಂಬಾ ಅಂದ್ರೆ ಅಲ್ಲಿಂದ ಬಸ್ಸಸ್ ಸಿಕ್ಕಾಪಟ್ಟೆ. ನಾನು ಆಕ್ಚುಲಿ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದೆ ತುಮಕೂರು ಬೆಂಗಳೂರು, ನೇಟಿವ್ ತುಮಕೂರು. ಆಗ ರಾತ್ರಿ 10 ಗಂಟೆ 11 ಗಂಟೆ ಬೆಂಗಳೂರಿಂದ ಹೊರಡ್ತಾ ಇದ್ದೆ. ಅಥಣಿ ಬಸ್ಗಳಲ್ಲಿ ಎಷ್ಟೋ ಸರಿ ಎತ್ತಿದ್ದೇನೆ. ಅಲ್ಲಿಂದ ಬರಬೇಕಾದ್ರೆ ನಮ್ ಗಾಂಧಿವೇ ಬೈಪಾಸ್ ಅಲ್ಲಿ ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ಅಲ್ಲಿಂದ ನಮ್ಮ ಕತೆ ನಮ್ಗೆ ಗೊತ್ತು, ವಕೀಲರು ನಿಮ್ಗೂ ಗೊತ್ತಿದೆ. ಇನ್ನು ಎಷ್ಟೋ ಜನ ವ್ಯವಸಾಯ ಆಲ್ಮೋಸ್ಟ್ 90% ಎಲ್ಲ ಕೃಷಿ ಮಾಡ್ತಾ ಇರ್ತೀರಿ. ಅದರಲ್ಲೂ ಕಬ್ಬು ಗೊತ್ತಿದೆ ಎಷ್ಟು ಚೆನ್ನಾಗಿರ್ತೈತೆ ಅಂತ. ಹೇಗೆ ತುಂಬ್ಕೊಂಡು ಹೋಗ್ತೀರಾ, ಹೇಗೆ ಬೆಲ್ಲ ಇದೆಯಾ, ಬೆಲ್ಲ ಮಾಡ್ತೀರಾ, ಸೊ ಅದು ಮಾಡ್ಬೋದು. ನಾನು ವ್ಯವಸಾಯ ಮಾಡ್ತಾ ಇದ್ದಂಥವನು, ಟ್ರ್ಯಾಕ್ಟರ್ ಹೊಡೆದಿದ್ದೇನೆ. ನಾವು ಫಸ್ಟ್ ಕಲ್ತಿದ್ದ ವಾಹನನೇ ಟ್ರ್ಯಾಕ್ಟರ್. ಕಲ್ಟಿವೇಶನ್ ಮಾಡಿದ್ದೇನೆ, ಎಮ್ಮೆ ಮೇಯಿಸಿದ್ದೇನೆ, ಎಲ್ಲದನ್ನು ಮಾಡಿದ್ದೇನೆ, ಕೃಷಿ ಮಾಡಿದ್ದೇನೆ, ಎಲ್ಲ ಕಷ್ಟವನ್ನ ನೋಡಿದ್ದೇನೆ. ವಕೀಲರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅನ್ನೋದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಗೊತ್ತು. 100 ರೂಪಾಯಿ ಕೊಡ್ತಾರೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾ ಇರ್ತೀವಿ ಕೆಲಸವನ್ನು. ಆದ್ರೆ ಮುಂದಕ್ಕೆ ಹೋಗ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಮೂಮೆಂಟ್ ಅಷ್ಟೇ, ಆ ಮೂಮೆಂಟ್ ಅಲ್ಲಿ 100 ರೂಪೀಸ್ ಕೊಟ್ಟರು ಅಂತ ಕೆಲಸ ಮಾಡ್ತೇವೆ. ಮುಂದಕ್ಕೆ ಹೋಗುವಂತ ತುಂಬಾ ಕಷ್ಟ ಇರುತ್ತೆ. ನಮ್ಮ ಲೀಗಲ್ ಪ್ರೊಫೆಷನ್ ಎಷ್ಟು ಕಷ್ಟ ಇದೆ ಅಂತಂದ್ರೆ, ಇವತ್ತು ನಮ್ಮ ವಕೀಲರ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ. ಅವರಲ್ಲಿ ನಂದು ಒಂದು ಕೋರಿಕೆ ಏನಪ್ಪಾ ಅಂದ್ರೆ, ಈ ನಿಟ್ಟಿನಲ್ಲಿ ಅವರೊಂದು ಸಕಾರಣವಾದಂಥ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಏನದ ಅವಶ್ಯಕತೆ ಅಂದ್ರೆ, ನಮ್ಮ ಅಡ್ವೊಕೇಟ್ಸ್ ಆಕ್ಟ್ಗೆ ಮಾಡಬೇಕಾಗಿರೋಂಥ ಒಂದು ತಿದ್ದುಪಡಿ. ಏನಪ್ಪಾ ಅದು ತಿದ್ದುಪಡಿ ಅಂತಂದ್ರೆ, ನಮಗೆ ಒಂದು ಶುಲ್ಕ ಬೇಕು ಅಂತ. ಶುಲ್ಕ ಎಷ್ಟಿದೆ ಇವತ್ತು, ವಕೀಲರ ಶುಲ್ಕ ಎಷ್ಟಿದೆ ಅಂತ ನಾವು ನಿಜವಾಗ್ಲೂ ಹೇಳಕ್ಕಾಗೋದಿಲ್ಲ. ಆ ಶುಲ್ಕ ಇವತ್ತು ಅಲ್ಲಿದ್ದು ಇವತ್ತು ಅಲ್ಲೇ ಇದೆ. ಯಾವ ವರ್ಷದ್ದು? 1961. 1961ರಲ್ಲಿ ಇದ್ದಂಥ ಒಂದು ಆಸ್ತಿ ಬೆಲೆ ಇವತ್ತು ಎಷ್ಟಿದೆ? ನಿಜವಾಗ್ಲೂ ಅಷ್ಟೇ ಇದೆಯಾ? ಆಯ್ತು, ಈಗ ನಾವೇನೋ ಒಂದೊಂದು ಬೇಲ್ ಪಿಟಿಷನ್ಗೆ ಲಕ್ಷ ತಗೊಂತಾ ಇದೆ ಬೆಳಗಾವಿಯಲ್ಲಿ. ನನಗೆ ಗೊತ್ತು, ಒಂದೊಂದು ಬೇಲ್ ಪಿಟಿಷನ್ಗೆ ನಾವು ಒಂದು ತಿಂಗಳಿಗೆ ತಗೊಳ್ಳೋಷ್ಟು ಸಂಬಳ ಒಂದು ಬೇಲ್ ಪಿಟಿಷನ್ಗೆ ತಗೊಂತೀವಿ. ಇದು ಅಕಸ್ಮಾತ್ ಕಾನೂನಾಗಿ ಮಾರ್ಪಟ್ರೆ ಒಂದೇ ಒಂದ್ಸರಿ ಯೋಚನೆ ಮಾಡಿ, ನಾವು ಅಡ್ವೊಕೇಟ್ಸ್ ಆಕ್ಟ್ ಪ್ರಕಾರ ತಗೊಳ್ತಾ ಇರೋದು ಸರಿನಾ? ನಾವು ಮಾಡ್ತಾ ಇರೋದು ಸರಿನಾ? ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಕ್ಟ್ ಇದೆ, ನಾವು ಮಾಡ್ತಾ ಇರೋದು ಸರಿನಾ? ನಾವು ಕಾನೂನಿನ ರಕ್ಷಕರು, ನಾವು ಕಾನೂನನ್ನ ಉಳಿಸ್ಬೇಕಾದಂಥವ್ರು. ನಾವೇನ್ ಮಾಡ್ತಾ ಇದ್ದೀವಿ? ನಾವು ಯಾಕೆ ಕತ್ತಲಲ್ಲಿ ಇರಬೇಕು? ಯಾವಾಗಲೂ ದೀಪದ ಕೆಳಗೆ ಕತ್ತಲಿರ್ತೈತೆ. ನಾವೆಲ್ಲರಿಗೂ ಬೆಳಕನ್ನ ಕೊಡ್ತೇವೆ, ಎಲ್ಲಾರ ಕೆಲಸನೂ ಮಾಡ್ತೇವೆ, ನಮ್ಮ ಕೆಲಸ ಮಾತ್ರ ಮಾಡ್ಕೊಳ್ಳೋದು. ಇದಕ್ಕಿದೊಂದು ಉದಾಹರಣೆ. ನಮ್ಮ ಭಾರತ ಸಂವಿಧಾನ ಬಂತಲ್ಲ, ಆಗ 50ಕ್ಕೂ ಹೆಚ್ಚು ಶೇಕಡ 50ಕ್ಕೂ ಹೆಚ್ಚು ಎಂಪಿಗಳಿದ್ದು ವಕೀಲ ವೃತ್ತಿಯಿಂದ. ಇವತ್ತೆಷ್ಟು ಜನ ಇದೆ? ಯಾಕಿಲ್ಲ? ಸಂಸತ್ತು ಏನು? ಸಂಸತ್ತಿನಲ್ಲಿ ಯಾರು ಇರಬೇಕು? ನೀವುಗಳು ಇರಬೇಕು. ಸಂಸತ್ತು ಬೆಳೆಯೋದು ಯಾವಾಗ? ಕಾನೂನು ಉಳಿಯೋದು ಯಾವಾಗ?